ನಮಸ್ಕಾರ ಸ್ನೇಹಿತರೆ, ಎಸೆನ್ಸಿ ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಸಂಶಯ ಎನ್ನುವುದು ಎಲ್ಲರನ್ನೂ ಕಾಡುವ ರೋಗ. ಯಾರ ಮೇಲಾದರೂ ಸಂಶಯ ಪಡುತ್ತೀರಿ ಎಂದಾದರೆ ಅದರ ಮೂಲವನ್ನು ಮೊದಲು ಸರಿಯಾಗಿ ಪರಿಶೀಲಿಸಬೇಕು. ಸತ್ಯವನ್ನು ಶೋಧಿಸಿದ ನಂತರವೇ ಸಂಶಯ ಪಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಬೇಕು ಮತ್ತು ಅದರ ಮೇಲೆ ಕಾರ್ಯೋನ್ಮುಖರಾಗಬೇಕು. ಆಗ ಮಾತ್ರ ಸರಿಯಾದ ತೀರ್ಮಾನ ಹೊರಬರಲು ಸಾಧ್ಯ. ಆದರ್ಶವಾಗಿ ಜೀವನ ನಡೆಸಬೇಕೆನ್ನುವ ಇಚ್ಛೆ ಇರುವವರು ಕೆಟ್ಟವರ ನಾಲಿಗೆ ಮತ್ತು ಕೆಲಸಗಳನ್ನು ಸದಾಕಾಲ ಎದುರಿಸಲೇಬೇಕಾಗುತ್ತದೆ. ಕೇಳುವ ಮಾತುಗಳ ಸುತ್ತಲೇ ಮನಸ್ಸು ಮತ್ತು ಬುದ್ಧಿಯನ್ನು ಹರಿಯಲು ಬಿಡಬಾರದು. ಸಮಯ ಪ್ರಜ್ಞೆಯನ್ನು ಬಳಸಿ ಚಾಣಾಕ್ಷತನದಿಂದ ಇವೆಲ್ಲವನ್ನೂ ಮೆಟ್ಟಿ ನಿಲ್ಲುವ ಎದೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕು. ಕಟುವಾದ ಮಾತನಾಡುವ ಅಭ್ಯಾಸವಿರುವವರು ತಮ್ಮ ಮುಂದಿರುವ ವ್ಯಕ್ತಿ ಮತ್ತು ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ವಸ್ತುನಿಷ್ಠವಾಗಿ ಮಾತನಾಡುತ್ತಾರೆ. ಅದರಿಂದ ಹಲವು ಬಾರಿ ನಿಷ್ಠುರವಾಗುತ್ತದೆ ಎಂಬ ಅರಿವು ಕೂಡ ಇರುವುದಿಲ್ಲ. ನಮ್ಮ ಜೀವನದ ಪ್ರತಿಕ್ಷಣದಲ್ಲೂ ಎದುರಾಗುವ ಮುಖಗಳಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಮುಖವಾಡಗಳು ಇದ್ದೇ ಇರುತ್ತದೆ. ಯಾವುದು ನಿಜವಾದ ಮುಖ, ಯಾವುದು ಮುಖವಾಡ ಎಂಬುದನ್ನು ಕಂಡುಹಿಡಿಯುವ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳದಿದ್ದರೆ ಸುಲಭವಾಗಿ ಮೋಸವಾಗಬಹುದು. ಜೀವನದಲ್ಲಿ ಇವುಗಳನ್ನು ಅತಿ ಎಚ್ಚರಿಕೆಯಿಂದ ಪಾಲಿಸಲೇಬೇಕು. ಈಗಿನ ಕ್ಷಣಗಳಿಂದ ಅನುಭವ ದೊರೆಯುತ್ತದೆ, ಅದನ್ನು ಆಸ್ವಾದಿಸಬೇಕು. ಇಂದಿನ ಕ್ಷಣಗಳಿಂದ ನೆನಪುಗಳು ದೊರೆಯುತ್ತವೆ, ಅದನ್ನು ಅಧ್ಯಯನ ಮಾಡಬೇಕು. ಮುಂದಿನ ಕ್ಷಣಗಳಲ್ಲಿ ಕಂಡಂತಹ ಕನಸುಗಳಿರುತ್ತವೆ, ಅದನ್ನು ಯೋಚಿಸಬೇಕು ಮತ್ತು ಸರಿಯಾಗಿ ಪ್ರಯೋಜಿಸಬೇಕು. ಬೇರೆಯವರನ್ನು ಅರಿತುಕೊಳ್ಳುವ ಮೊದಲು ನಮ್ಮೊಳಗಿರುವ ನನ್ನನ್ನು ಅರಿತುಕೊಳ್ಳಬೇಕು. ನಮ್ಮ ಬಲಹೀನತೆಗಳು, ನಮ್ಮ ದೌರ್ಬಲ್ಯ, ನಮ್ಮ ಶಕ್ತಿ, ನಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳ ಬಗ್ಗೆ ನಮಗೆ ಸ್ಪಷ್ಟ ಅರಿವು ಇರಲೇಬೇಕಾಗುತ್ತದೆ. ಆಗ ಮಾತ್ರ ಯಶಸ್ಸಿನತ್ತ ನಮ್ಮ ಪ್ರಯಾಣ ಸುಗಮವಾಗುತ್ತದೆ. ನಿಜವಾದ ಸ್ನೇಹಿತರು ದೊರೆಯುವುದು ಅತ್ಯಂತ ಕಠಿಣ. ಲಾಭಕ್ಕಾಗಿ ಸ್ನೇಹದ ಮುಖವಾಡ ಧರಿಸಿ ಸಮಯ ನೋಡಿಕೊಂಡು ನಮ್ಮನ್ನು ಕೆಳಕ್ಕೆ ಬೀಳಿಸುವ ಗೆಳೆಯರೇ ಇಂದಿನ ಕಾಲದಲ್ಲಿ ಜಾಸ್ತಿ. ಇಂತಹವರಿಂದ ಸದಾಕಾಲ ಎಚ್ಚರವಿರಬೇಕು. ಒಮ್ಮೆ ಇಂತಹವರ ಬಲೆಯಲ್ಲಿ ಸಿಲುಕಿದರೆ ಅವರಿಂದ ಬಿಡಿಸಿಕೊಳ್ಳುವುದು ಕಷ್ಟ. ಮಾತು ಮತ್ತು ಕೃತಿಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭವಾದ ಕಾರ್ಯವಲ್ಲ. ಅದಕ್ಕೆ ಅಚಲವಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ, ಸತ್ಯಾಸತ್ಯತೆ ವಿಮರ್ಶಿಸುವ ಚಾಣಾಕ್ಷತೆ, ನ್ಯಾಯ ಅನ್ಯಾಯಗಳನ್ನು ಗುರುತಿಸುವ ಬುದ್ಧಿವಂತಿಕೆ ಮತ್ತು ಎಲ್ಲರನ್ನೂ ಸಂಭಾಳಿಸುವ ಗುಣವನ್ನು ಹೊಂದಿರಬೇಕಾಗುತ್ತದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಎಲ್ಲರಿಗೂ ಸಹ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.